ಆಕಾಶವಾಣಿ. ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉದ್ಯೋಗ ಪ್ರವೃತ್ತಿಗಳಿಗೆ ಹೊಂದಿಕೊಳ್ಳುವಂತೆ ನವೀಕರಿಸಿಕೊಳ್ಳುವುದು ಈ ಕುರಿತು ಈಗ ಮಾಹಿತಿ ನೀಡುತ್ತಾರೆ ಶಿವಮೊಗ್ಗ ಪ್ಯಾಸಿಟಿಮ್ನ ಮೆಕ್ಯಾನಿಕಲ್ ಇಂಜಿನಿಯರ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗೌತಮ್ ಜೆ.ಕೆ. ಅವರು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗೌತಮ್ ಜೆ.ಕೆ. ನಾನು ಶಿವಮೊಗ್ಗದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜ್ನ ಮೆಕ್ಯಾನಿಕಲ್ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಸ್ಪರ್ಧಾತ್ಮಕ ಕಾಲದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜಾಬುಗಳಿಗೆ ಹೇಗೆ ಅಪ್ಡೇಟ್ ಆಗಿರಬೇಕು, ಇದನ್ನು ಹೇಗೆ ಮಾಡುವುದು ಎಂಬುದನ್ನು ಕೆಲವು ಮುಖ್ಯಾಂಶಗಳ ಮೂಲಕ ತಿಳಿಸಿಕೊಡುತ್ತಿದ್ದೇನೆ. ಇಂದಿನ ಸ್ಪರ್ಧಾತ್ಮಕ ಕಾಲದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜಾಬ್ಗಳಿಗೆ ಕೆಲಸ ಸಿಗುವುದು ತುಂಬ ಸವಾಲಾಗಿದೆ. ಕಾರಣ ಏನೆಂದರೆ ಟೆಕ್ನಾಲಜಿ ತುಂಬ ವೇಗವಾಗಿ ಬದಲಾಗುತ್ತಿದೆ ಮತ್ತು ಕಂಪನಿಗಳು ಹೊಸ ಕೌಶಲ್ಯಗಳನ್ನು ನಿರೀಕ್ಷಿಸುತ್ತಿವೆ. ಆದ್ದರಿಂದ ಕೇವಲ ಡಿಗ್ರಿ ಸಾಕಾಗುವುದಿಲ್ಲ, ನಾವು ಸದಾ ನಮ್ಮನ್ನು ಅಪ್ಡೇಟ್ ಮಾಡಿಕೊಂಡಿರಬೇಕು. ಮತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಟೋಮೇಷನ್, ರೊಬಾಟಿಕ್ಸ್ ಮುಂತಾದ ತಂತ್ರಜ್ಞಾನಗಳು ವೇಗವಾಗಿ ಬೆಳೆಯುತ್ತಿರುವ ಯುಗದಲ್ಲಿ ಬದುಕುತ್ತಿದ್ದೇವೆ. ಹಲವರು ಒಂದು ಪ್ರಶ್ನೆ ಕೇಳುತ್ತಾರೆ, ಎಐ ಇದ್ದಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗಳಿಗೆ ಭವಿಷ್ಯ ಇದೆಯಾ? ಈ ಪ್ರಶ್ನೆಗಳಿಗೆ ಸರಳ ಉತ್ತರ ಎಂದರೆ ಹೌದು, ಆದರೆ ಮೂಲಭೂತ ಜ್ಞಾನ ಇದ್ದರೆ ಮಾತ್ರ. ಎಐ ಯಂತ್ರಗಳು ಡೇಟಾವನ್ನು ವಿಶ್ಲೇಷಿಸಬಹುದು, ವಿನ್ಯಾಸಗಳನ್ನು ಸೂಚಿಸಬಹುದು, ಲೆಕ್ಕಾಚಾರಗಳನ್ನು ಮಾಡಬಹುದು. ಆದರೆ ಮೂಲಭೂತ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದನ್ನು ನೈಜ ಜೀವನದಲ್ಲಿ ಅನ್ವಯಿಸುವುದು ಇನ್ನೂ ಮಾನವನ ಜವಾಬ್ದಾರಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಕೆಲವು ಪ್ರಮುಖ ಮೂಲಭೂತ ವಿಷಯಗಳು ಇವೆ. ಉದಾಹರಣೆಗೆ ಮೆಕ್ಯಾನಿಕ್ಸ್, ಥರ್ಮೋಡೈನಾಮಿಕ್ಸ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಮೆಟೀರಿಯಲ್ ಸೈನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್. ಈ ವಿಷಯಗಳು ಯಾವುದೇ ಎಐ ಟೂಲ್ಗಿಂತ ಮೊದಲು ನಾವು ಕಲಿಯಬೇಕಾದ ಬೇಸಿಕ್ ಫೌಂಡೇಶನ್. ಒಂದು ಉದಾಹರಣೆ ಮೂಲಕ ನೋಡೋಣ. ಒಂದು ಕಂಪನಿ ಎಐ ಬಳಸಿಕೊಂಡು ಒಂದು ಕಾರ್ ಇಂಜಿನ್ ವಿನ್ಯಾಸ ಮಾಡುತ್ತಿದೆ ಎಂದು ಊಹಿಸೋಣ. ಎಐ ಸಾವಿರಾರು ಡಿಸೈನ್ಗಳನ್ನು ಕೊಡಬಹುದು, ಆದರೆ ಯಾವ ಡಿಸೈನ್ ಸುರಕ್ಷಿತ, ಯಾವುದು ಹೆಚ್ಚು ಪರಿಣಾಮಕಾರಿ, ಯಾವುದು ತಾಪಮಾನವನ್ನು ಸಹಿಸುತ್ತದೆ, ಇದನ್ನು ನಿರ್ಧರಿಸಲು ಥರ್ಮೋಡೈನಾಮಿಕ್ಸ್ ಮತ್ತು ಮೆಟೀರಿಯಲ್ ಸೈನ್ಸ್ ತಿಳಿದಿರುವ ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಅಗತ್ಯ. ಇನ್ನೊಂದು ಉದಾಹರಣೆ ಹೇಳಬೇಕೆಂದರೆ, ಇಂದಿನ ಕಾಲದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ವೇಗವಾಗಿ ಬೆಳೆಯುತ್ತಿವೆ. ಇವಿಗಳಲ್ಲಿ ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ಗಳ ಪಾತ್ರ ತುಂಬ ಮುಖ್ಯ. ಉದಾಹರಣೆಗೆ ಬ್ಯಾಟರಿ ಕೂಲಿಂಗ್ ಸಿಸ್ಟಮ್, ಥರ್ಮಲ್ ಮ್ಯಾನೇಜ್ಮೆಂಟ್ ಮತ್ತು ಮೋಟಾರ್ ಹೌಸಿಂಗ್ ಡಿಸೈನ್ ಇವೆಲ್ಲವೂ ಹೀಟ್ ಟ್ರಾನ್ಸ್ಫರ್ ಮತ್ತು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿವೆ. ಹೀಗಾಗಿ ಎಐ ನಮಗೆ ಸಹಾಯ ಮಾಡುವ ಒಂದು ಸಾಧನ ಮಾತ್ರ. ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಮೂಲಭೂತ ಜ್ಞಾನವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಎಐ ಸಾಮಾನ್ಯವಾಗಿ ಡೇಟಾ ಮತ್ತು ಪ್ರೋಗ್ರಾಂ ಆಧಾರಿತವಾಗಿ ಕೆಲಸ ಮಾಡುತ್ತದೆ, ಆದರೆ ನೈಜ ಪರಿಸ್ಥಿತಿಯಲ್ಲಿ ಆಗುವ ಅನಿರೀಕ್ಷಿತ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮಾನವನಿಗೆ ಸುಲಭ. ಉದಾಹರಣೆಗೆ, ಒಂದು ಕಾರ್ಖಾನೆಯಲ್ಲಿ ಮೆಷಿನ್ ಕೆಲಸ ಮಾಡುವಾಗ ಅಸಹಜವಾದ ಶಬ್ದ ಬರುತ್ತಿದೆ ಎಂದು ಊಹಿಸೋಣ. ಎಐ ಡಾಟಾ ನೋಡಿಕೊಂಡು ಎಲ್ಲವೂ ಸರಿಯಿದೆ ಎಂದು ಹೇಳಬಹುದು, ಆದರೆ ಮೆಕ್ಯಾನಿಕಲ್ ಇಂಜಿನಿಯರ್ ಮೆಷಿನ್ ಶಬ್ದ, ಕಂಪನ, ತಾಪಮಾನ ಇವುಗಳನ್ನು ಗಮನಿಸಿ ಬೇರಿಂಗ್ ಅಥವಾ ಶಾಫ್ಟ್ ಸಮಸ್ಯೆ ಇದೆ ಎಂದು ಗುರುತಿಸಬಹುದು. ಭವಿಷ್ಯದ ಮೆಕ್ಯಾನಿಕಲ್ ಇಂಜಿನಿಯರ್ಗಳಿಗೆ ಅಗತ್ಯವಿರುವ ಪ್ರಮುಖ ಕೌಶಲ್ಯಗಳು ಮತ್ತು ಅದನ್ನು ಹೇಗೆ ಪಡೆಯುವುದು ಎಂಬುದನ್ನು ಈಗ ನೋಡೋಣ. ಮೊದಲನೇದಾಗಿ ಡಿಜಿಟಲ್ ಡಿಸೈನ್ ಮತ್ತು ಕ್ಯಾಡ್ ಕೌಶಲ್ಯಗಳು. ಇಂದಿನ ಕಾಲದಲ್ಲಿ ಹೆಚ್ಚಿನ ಯಂತ್ರಗಳು ಮತ್ತು ಉತ್ಪನ್ನಗಳು ಮೊದಲು ಕಂಪ್ಯೂಟರ್ನಲ್ಲಿ ಡಿಸೈನ್ ಮಾಡಲಾಗುತ್ತದೆ. ಉದಾಹರಣೆಗೆ, ಒಂದು ಕಂಪನಿ ಹೊಸ ಬೈಕ್ ಇಂಜಿನ್ ವಿನ್ಯಾಸ ಮಾಡಬೇಕೆಂದರೆ ಮೊದಲು ಕ್ಯಾಡ್ ಸಾಫ್ಟ್ವೇರ್ ಬಳಸಿ 3D ಮಾದರಿ ತಯಾರಿಸಲಾಗುತ್ತದೆ. ಇದನ್ನು ಕಲಿಯುವುದಕ್ಕೆ ಅವಕಾಶಗಳು ಸಾಲಿಡ್ ವರ್ಕ್ಸ್, ಆಟೋ ಕ್ಯಾಡ್, ಕ್ಯಾಟಿಯಾ ಮುಂತಾದ ಸಾಫ್ಟ್ವೇರ್ಗಳು ಲಭ್ಯವಿರುತ್ತದೆ. ಹಾಗೆಯೇ
ಆನ್ಲೈನ್ ಕೋರ್ಸ್ ಅಥವಾ ಟ್ರೈನಿಂಗ್ ಮಾಡಬಹುದು. ಸಣ್ಣ ಪ್ರಾಜೆಕ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಬಹುದು ಕೂಡ. ಎರಡನೆಯದಾಗಿ ಆಟೋಮೇಷನ್ ಮತ್ತು ರೊಬಾಟಿಕ್ಸ್ ಜ್ಞಾನ. ಫ್ಯಾಕ್ಟರಿಗಳಲ್ಲಿ ಇಂದಿನ ದಿನದಲ್ಲಿ ಬಹುತೇಕ ಕೆಲಸಗಳನ್ನು ರೋಬೋಟ್ಗಳು ಮತ್ತು ಆಟೋಮೇಷನ್ ಸಿಸ್ಟಮ್ಸ್ ಮಾಡುತ್ತಿವೆ. ಉದಾಹರಣೆಗೆ ಒಂದು ಕಾರ್ ತಯಾರಿಕಾ ಕಂಪನಿಯಲ್ಲಿ ವೆಲ್ಡಿಂಗ್ ಮತ್ತು ಪೇಂಟಿಂಗ್ ಕೆಲಸಗಳನ್ನು ರೊಬ್ಯಾಟಿಕ್ ಆರ್ಮ್ ಮಾಡುತ್ತದೆ. ಇದನ್ನು ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಉದಾಹರಣೆಗೆ PLC ಪ್ರೋಗ್ರಾಮಿಂಗ್, ಇಂಡಸ್ಟ್ರಿಯಲ್ ಆಟೋಮೇಷನ್ ಕೋರ್ಸಸ್ ಮಾಡಬಹುದು, ರೊಬಾಟಿಕ್ಸ್ ಪ್ರಾಜೆಕ್ಟ್ನಲ್ಲಿ ಭಾಗವಹಿಸಬಹುದು. ಮೂರನೆಯದಾಗಿ ಡಾಟಾ ಅನಾಲಿಸಿಸ್ ಮತ್ತು AI ಟೂಲ್ ಬಳಕೆ. AI ಮತ್ತು ಡಾಟಾ ಅನಾಲಿಸಿಸ್ ಬಳಸಿ ಯಂತ್ರಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು. ಉದಾಹರಣೆಗೆ ಒಂದು ಕಾರ್ಖಾನೆಯಲ್ಲಿ ಸೆನ್ಸರ್ ಮೂಲಕ ಯಂತ್ರಗಳ ಡಾಟಾ ಸಂಗ್ರಹಿಸಿ ಅದನ್ನು ವಿಶ್ಲೇಷಿಸಿ ಮೆಷಿನ್ ಫೇಲ್ಯೂರ್ ಆಗುವ ಮುನ್ನವೇ ಸಮಸ್ಯೆಯನ್ನು ಗುರುತಿಸಬಹುದು. ಇದನ್ನು ಪ್ರಿಡಿಕ್ಟಿವ್ ಮೈಂಟೆನೆನ್ಸ್ ಎಂದು ಕರೆಯುತ್ತಾರೆ. ಇದನ್ನು ಹೇಗೆ ಕಲಿಯುವುದು? ಉದಾಹರಣೆಗೆ ಪೈಥಾನ್ ಅಥವಾ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗುತ್ತೆ. ಡಾಟಾ ಅನಾಲಿಸಿಸ್ ಟೂಲ್ಸ್ ಬಳಸುವುದು ಕಲಿಯಬೇಕು. AI ಟೂಲ್ಸ್ ಬಗ್ಗೆ ಮೂಲಭೂತ ಜ್ಞಾನ ಪಡೆಯಬೇಕು. ನಾಲ್ಕನೇದು ಸಸ್ಟೈನಬಿಲಿಟಿ ಮತ್ತು ಗ್ರೀನ್ ಇಂಜಿನಿಯರಿಂಗ್. ಭವಿಷ್ಯದಲ್ಲಿ ಪರಿಸರ ಸಂರಕ್ಷಣೆ ಬಹಳ ಮುಖ್ಯವಾಗಲಿದೆ. ಉದಾಹರಣೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ರಿನ್ಯೂವಬಲ್ ಎನರ್ಜಿ ಸಿಸ್ಟಮ್ಸ್, ಎನರ್ಜಿ ಎಫಿಷಿಯೆಂಟ್ ಮಿಷನ್ಸ್ ಇವುಗಳ ಅಭಿವೃದ್ಧಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಗಳ ಪಾತ್ರ ಮುಖ್ಯ. ಹೇಗೆ ಕಲಿಯಬಹುದು ಈ ಕೌಶಲ್ಯಗಳನ್ನು? ರಿನ್ಯೂವಬಲ್ ಎನರ್ಜಿ ಬಗ್ಗೆ ಅಧ್ಯಯನ ಮಾಡಬೇಕು, ಎನರ್ಜಿ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ಕಲಿಯಬೇಕು ಹಾಗೂ ಸಸ್ಟೈನಬಲ್ ಡಿಸೈನ್ ಪ್ರಿನ್ಸಿಪಾಲ್ ಅನುಸರಿಸಬೇಕು. ಐದನೆಯದಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಇನ್ನೋವೇಷನ್ ಸ್ಕಿಲ್ಸ್. ಯಾವುದೇ ತಂತ್ರಜ್ಞಾನಕ್ಕಿಂತಲೂ ಮುಖ್ಯವಾದದ್ದು ಸಮಸ್ಯೆ ಪರಿಹಾರ ಕೌಶಲ್ಯ. ಉದಾಹರಣೆ, ಒಂದು ಮೆಷಿನ್ ಉತ್ಪಾದನೆ ಕಡಿಮೆ ಮಾಡುತ್ತಿದೆ ಎಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ ಕಾರಣವನ್ನು ಕಂಡುಹಿಡಿದು ಉತ್ತಮ ಪರಿಹಾರ ನೀಡಬೇಕು. ಇದನ್ನು ಹೇಗೆ ಕಲಿಯುವುದು ಅಂದರೆ ಪ್ರಾಕ್ಟಿಕಲ್ಸ್ ಪ್ರಾಜೆಕ್ಟ್ಸ್ ಮಾಡುವುದು, ವರ್ಕ್ಶಾಪ್ ಮತ್ತು ಇಂಟರ್ನ್ಶಿಪ್ನಲ್ಲಿ ಭಾಗವಹಿಸುವುದು, ಇಂಡಸ್ಟ್ರಿ ಪ್ರಾಬ್ಲಮ್ ಅನ್ನು ಅಧ್ಯಯನ ಮಾಡಬೇಕು. ಭವಿಷ್ಯದಲ್ಲಿ ಯಶಸ್ವಿಯಾಗುವ ಮೆಕ್ಯಾನಿಕಲ್ ಇಂಜಿನಿಯರ್ ಎಂದರೆ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದನ್ನು ಪರಿಣಾಮಕಾರಿಯಾಗಿ ಬಳಸುವ ವ್ಯಕ್ತಿ. ಹಾಗೆಯೇ ಇಂದಿನ ಯುಗದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಉದ್ಯೋಗವನ್ನು ಸದಾಕಾಲ ಉಳಿಸಿಕೊಳ್ಳಲು ಬೇಕಾದ ಕೌಶಲ್ಯಗಳು. ಮೊದಲನೆಯದು ಸಿಸ್ಟಮ್ ಥಿಂಕಿಂಗ್, ಅಂದರೆ ವ್ಯವಸ್ಥಿತ ಚಿಂತನೆ. ಒಂದು ಯಂತ್ರ ಅಥವಾ ಉತ್ಪನ್ನದ ಒಂದು ಭಾಗವನ್ನು ಮಾತ್ರ ನೋಡದೆ ಅದರ ಎಲ್ಲ ಭಾಗಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು. ಉದಾಹರಣೆ, ಒಂದು ಕಾರಿನಲ್ಲಿ ಅನೇಕ ವ್ಯವಸ್ಥೆಗಳು ಇರುತ್ತವೆ. ಇಂಜಿನ್ ಸಿಸ್ಟಮ್, ಕೂಲಿಂಗ್ ಸಿಸ್ಟಮ್, ಫ್ಯೂಯಲ್ ಸಿಸ್ಟಮ್, ಬ್ರೇಕಿಂಗ್ ಸಿಸ್ಟಮ್. ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಕೇವಲ ಇಂಜಿನ್ ಮಾತ್ರ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಎಂದು ನೋಡುವುದಿಲ್ಲ. ಉದಾಹರಣೆ, ಇಂಜಿನ್ ಹೆಚ್ಚು ಬಿಸಿಯಾಗುತ್ತಿದೆ ಎಂದು ಊಹಿಸೋಣ. ಇದು ಇಂಜಿನ್ ಸಮಸ್ಯೆಯೇ ಇರಬೇಕೆಂದಿಲ್ಲ. ಕೂಲಿಂಗ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ, ರೇಡಿಯೇಟರ್ ಬ್ಲಾಕ್ ಆಗಿದೆಯೇ, ವಾಟರ್ ಪಂಪ್ ಸರಿಯಾಗಿದೆಯೇ, ಈ ಎಲ್ಲ ಭಾಗಗಳನ್ನು ಒಟ್ಟಾಗಿ ಪರಿಶೀಲಿಸುವುದು. ಒಂದು ಭಾಗವನ್ನು ಮಾತ್ರ ನೋಡಿದರೆ ಸಮಸ್ಯೆ ಕಾಣುವುದಿಲ್ಲ. ಸಂಪೂರ್ಣ ವ್ಯವಸ್ಥೆಯನ್ನು ನೋಡಿದಾಗ ಮಾತ್ರ ನಿಜವಾದ ಪರಿಹಾರ ಸಿಗುತ್ತದೆ. ಎರಡನೇದಾಗಿ ಡಾಟಾ ಡ್ರಿವನ್ ಇಂಜಿನಿಯರಿಂಗ್, ಡಾಟಾ ಆಧಾರಿತ ಕೌಶಲ್ಯಗಳು. ಇಂದಿನ ಡಿಜಿಟಲ್ ಯುಗದಲ್ಲಿ ಫ್ಯಾಕ್ಟರಿಗಳು, ಯಂತ್ರಗಳು ಮತ್ತು ಉತ್ಪಾದನಾ ವ್ಯವಸ್ಥೆಗಳು ಎಲ್ಲವೂ ಈಗ ಸೆನ್ಸರ್ಗಳು ಮತ್ತು ಕಂಪ್ಯೂಟರ್ಗಳ ಮೂಲಕ ಡಾಟಾವನ್ನು ಸಂಗ್ರಹಿಸುತ್ತಿವೆ. ಈ ಡೇಟಾವನ್ನು ವಿಶ್ಲೇಷಿಸಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಡಾಟಾ ಡ್ರಿವನ್ ಸ್ಕಿಲ್ಸ್ ಎಂದು ಕರೆಯುತ್ತಾರೆ. ಇದನ್ನು ಹೇಗೆ ಕಲಿಯಬೇಕು ಅಂದರೆ ಡಾಟಾ ಅನಾಲಿಸಿಸ್ ಟೂಲ್ಗಳ ಬಗ್ಗೆ ತಿಳಿದುಕೊಳ್ಳುವುದು. ಎಕ್ಸಾಂಪಲ್ ಎಕ್ಸೆಲ್, ಪೈಥಾನ್ ಮತ್ತು ಮ್ಯಾಟ್ಲ್ಯಾಬ್. ಮೂರನೇದಾಗಿ ಹೈ ಲೆವೆಲ್ ಟೆಕ್ನಿಕಲ್ ಕಮ್ಯುನಿಕೇಷನ್ಸ್. ಒಂದು ಕಂಪನಿಯಲ್ಲಿ ಹೊಸ ಪಂಪ್ ಡಿಸೈನ್ ಮಾಡಲಾಗಿದೆ ಎಂದು ಊಹಿಸೋಣ. ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆ ಡಿಸೈನನ್ನು ಮ್ಯಾನೇಜ್ಮೆಂಟ್ ಮತ್ತು ಪ್ರೊಡಕ್ಷನ್ ಟೀಮಿಗೆ ವಿವರಿಸುವ ವಿಷಯಗಳು: ಪಂಪ್ ಹೇಗೆ ಕೆಲಸ ಮಾಡುತ್ತದೆ, ಯಾವ ಮೆಟೀರಿಯಲ್ ಬಳಸಲಾಗಿದೆ,
ಅದರ ಎಫಿಷಿಯನ್ಸಿ ಎಷ್ಟು ಮತ್ತು ಮೈಂಟೆನೆನ್ಸ್ ಹೇಗೆ ಮಾಡಬೇಕು. 4ನೇದಾಗಿ ಮಲ್ಟಿ ಡಿಸಿಪ್ಲಿನರಿ ಕೊಲಾಬರೇಷನ್, ಬಹುಶಾಖ ಸಹಕಾರ ಕೌಶಲ್ಯಗಳು. ಉದಾಹರಣೆಗೆ ಎಲೆಕ್ಟ್ರಿಕ್ ವೆಹಿಕಲ್ ನಿರ್ಮಾಣದಲ್ಲಿ ಹಲವಾರು ಕ್ಷೇತ್ರಗಳ ಇಂಜಿನಿಯರ್ಗಳು ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮೋಟಾರ್ ಹೌಸಿಂಗ್ ಮತ್ತು ಚಾಸಿಸ್ ಡಿಸೈನಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ. ಹಾಗೆಯೇ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬ್ಯಾಟರಿ ಸಿಸ್ಟಮ್ ಮತ್ತು ಪವರ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಹೆಚ್ಚು ಸಮಯ ಕಳೆಯುತ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಕಂಟ್ರೋಲ್ ಸಿಸ್ಟಮ್ ಸಂಬಂಧಪಟ್ಟಾಗೆ ನೋಡಿಕೊಳ್ಳುತ್ತಾರೆ. ಹೇಗೆ ಅಭಿವೃದ್ಧಿ ಪಡಿಸಬೇಕೆನ್ನುವುದನ್ನು ಕೆಲವು ಕೌಶಲ್ಯಗಳ ಮೂಲಕ ತಿಳಿಯೋಣ. 1. ಬೇಸಿಕ್ ನಾಲೆಡ್ಜ್ ಆಫ್ ಅದರ್ ಫೀಲ್ಡ್ಸ್ ಕಲಿಯಬೇಕು. ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್, ಪ್ರೋಗ್ರಾಮಿಂಗ್ ಮತ್ತು ಆಟೋಮೇಷನ್. ಹಾಗೆಯೇ ಇಂಟರ್ ಡಿಸಿಪ್ಲಿನರಿ ಪ್ರಾಜೆಕ್ಟ್ ಮಾಡಬೇಕು. ಉದಾಹರಣೆಗೆ ರೋಬೋಟಿಕ್ಸ್, ಆಟೋಮೇಷನ್ ಪ್ರಾಜೆಕ್ಟ್ನಲ್ಲಿ ಭಾಗವಹಿಸುವುದು. 5ನೆಯ ಕೌಶಲ್ಯ ಟೆಕ್ನಾಲಜಿಕಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ತಂತ್ರಜ್ಞಾನ ಅಪಾಯ ನಿರ್ವಹಣೆ. ಯಂತ್ರ, ಉತ್ಪನ್ನ ಅಥವಾ ಪ್ರಕ್ರಿಯೆಯಲ್ಲಿ ಸಂಭವಿಸಬಹುದಾದ ತಾಂತ್ರಿಕ ಅಪಾಯಗಳನ್ನು ಗುರುತಿಸಿ ಅಂದಾಜು ಮಾಡಿ ಮತ್ತು ಅವುಗಳನ್ನು ಕಡಿಮೆ ಮಾಡುವ ಕ್ರಮಗಳನ್ನು ಕೈಗೊಳ್ಳುವ ಪ್ರಕ್ರಿಯೆ. ಉದಾಹರಣೆಗೆ ಒಂದು ಬಾಯ್ಲರ್ನಲ್ಲಿ ಟೆಂಪರೇಚರ್ ಮತ್ತು ಪ್ರೆಷರ್ ಹೆಚ್ಚಾಗುವ ಅಪಾಯವಿದೆ. ಮೆಕ್ಯಾನಿಕಲ್ ಇಂಜಿನಿಯರ್ ಈ ಅಪಾಯವನ್ನು ಗುರುತಿಸಿ ಸೇಫ್ಟಿ ವಾಲ್ವ್ಸ್, ಸೆನ್ಸರ್ಸ್ ಮತ್ತು ಆಟೋಮೇಟೆಡ್ ಶಟ್ಡೌನ್ ಸಿಸ್ಟಮ್ಸ್ ಅನ್ನು ಅಳವಡಿಸುತ್ತಾರೆ ಮತ್ತು ನಿರಂತರವಾಗಿ ಮಾನಿಟರ್ ಮಾಡುತ್ತಾರೆ. ಇದರಿಂದ ಯಾವುದೇ ಅಪಘಾತ ಸಂಭವಿಸದಂತೆ ತಡೆಹಿಡಿಯಬಹುದು. ಇದನ್ನು ಕಲಿಯುವ ವಿಧಾನ ಅಂದರೆ ರಿಸ್ಕ್ ಅನಾಲಿಸಿಸ್ ಟೆಕ್ನಿಕ್ ಅಂತ ಹೇಳ್ತೀವಿ. ಫೈಲ್ಯೂರ್ ಮೋಡ್ ಆ್ಯಂಡ್ ಎಫೆಕ್ಟ್ ಅನಾಲಿಸಿಸ್ ಮತ್ತು ಮೋಂಟೆ ಕಾರ್ಲೋ ಸಿಮ್ಯುಲೇಷನ್. ಕೊನೆಯ ಕೌಶಲ್ಯ ಸಸ್ಟೈನಬಿಲಿಟಿ ಮೈಂಡ್ಸೆಟ್, ಅಂದರೆ ಸ್ಥಿರತೆ ಚಿಂತನೆ. ಯಾವುದೇ ಯಂತ್ರ, ಉತ್ಪನ್ನ ಅಥವಾ ಪ್ರಕ್ರಿಯೆ ವಿನ್ಯಾಸ ಮಾಡುತ್ತಿದ್ದಾಗ ಸಕಾಲಿಕ ಲಾಭ ಮಾತ್ರವಲ್ಲದೆ ಪರಿಸರ ಪರಿಣಾಮ, ಇಂಧನ ಉಳಿತಾಯ, ಸಂಪತ್ತು ಸಂರಕ್ಷಣೆ, ಸಾಮಾಜಿಕ ಪ್ರಭಾವ ಎಲ್ಲವನ್ನೂ ಗಮನದಲ್ಲಿಟ್ಟು ಯೋಜನೆ ರೂಪಿಸುವ ಮನೋಭಾವ. ಉದಾಹರಣೆಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಎಲೆಕ್ಟ್ರಿಕ್ ವೆಹಿಕಲ್ ವಿನ್ಯಾಸ ಮಾಡುವಾಗ ಗಮನಿಸುತ್ತಾರೆ ಬ್ಯಾಟರಿ ಎಫಿಷಿಯನ್ಸಿ, ಲೈಟ್ ವೆಯ್ಟ್ ಮೆಟೀರಿಯಲ್ಸ್ ಮತ್ತು ರೆಡ್ಯೂಸ್ಡ್ ಎಮಿಷನ್. ಕೊನೆಯದಾಗಿ ಇಂದಿನ ವೇಗವಾಗಿ ಬದಲಾಗುತ್ತಿರುವ ತಂತ್ರಜ್ಞಾನ ಯುಗದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಗಳಿಗೆ ಕೇವಲ ಪದವಿ ಸಾಕಾಗುವುದಿಲ್ಲ. ಹೊಸ ತಂತ್ರಜ್ಞಾನಗಳು, ಹೊಸ ಉಪಕರಣಗಳು ಮತ್ತು ಹೊಸ ಕೌಶಲ್ಯಗಳನ್ನು ನಿರಂತರವಾಗಿ ಕಲಿಯುವುದು ಅತ್ಯಗತ್ಯವಾಗಿದೆ. ಆದ್ದರಿಂದ ನಿರಂತರ ಕಲಿಕೆ, ಹೊಸ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ತಂತ್ರಜ್ಞಾನ ಬದಲಾವಣೆಗೆ ಹೊಂದಿಕೊಳ್ಳುವುದು ನಮ್ಮ ಪ್ರತಿಯೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ನ ಜವಾಬ್ದಾರಿ. ಇದನ್ನು ಮನದಲ್ಲಿಟ್ಟುಕೊಂಡು ನಾವು ನಮ್ಮ ಕೌಶಲ್ಯಗಳನ್ನು ಸದಾ ಅಭಿವೃದ್ಧಿಪಡಿಸುತ್ತಾ ಮುಂದುವರಿಯೋಣ. ಈ ಅವಕಾಶ ಮಾಡಿಕೊಟ್ಟ ಭದ್ರಾವತಿ ಆಕಾಶವಾಣಿ ಮತ್ತು PS ಮ್ಯಾನೇಜ್ಮೆಂಟಿಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಉದ್ಯೋಗ ಪ್ರವೃತ್ತಿಗಳಿಗೆ ಹೊಂದಿಕೊಳ್ಳುವಂತೆ ನವೀಕರಿಸಿಕೊಳ್ಳುವುದು, ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪ್ಯಾಸಿಟಿಮ್ನ ಮೆಕ್ಯಾನಿಕಲ್ ಇಂಜಿನಿಯರ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗೌತಮ್ ಜೆಕೆ ಅವರು. ಶಿವಮೊಗ್ಗದ PS ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. PS ಕಾಲೇಜಿನಲ್ಲಿ BBA, BCom, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCom ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147053084 ಅಥವಾ ಸಾಗರ ರಸ್ತೆಯಲ್ಲಿರುವ PSನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ. ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.